ಯಾರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಮಾಡೋದೇ ಇಲ್ಲನೋ ಆ ಲೆವೆಲಲ್ಲಿ ಯಾರು ಮೀರ್ಸೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಅವರು ಮಾಡಿರೋ ವರ್ಕೌಟು ಅದರಿಂದ ತುಂಬ ಸಖತ್ ಮೂವಿ ಮೂಡಿಬಂದಿದೆ. ಒಬ್ಬ ತಂದೆ ಮಗನ ಬಗ್ಗೆ ಅದರಲ್ಲೂ ಹೇಳ್ಬೇಕು ಅಂತಂದರೆ ಡೆಲಿವರಿ ಬಾಯ್ಸ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬ ಡೆಲಿವರಿ ಬಾಯ್ಸು ಎಂಥ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವನ್ನು ಸಾಧನೆ ಮಾಡ್ಬೋದು. ಫ್ಯಾಮಿಲಿಗೆ ಅವನೇ ಬೆನ್ನೆಲುಬು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ವಿ. ಆಮೇಲೆ ದುಡ್ಡು ಡಬಲ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಅದು ಒಳ್ಳೆ ಮಾಹಿತಿ ತೋರಿಸಿದ್ದಾರೆ. ಬಂದು ಈ ಮೂವಿ ನೋಡಲೇಬೇಕು ಆಯ್ತಾ. ಒಳ್ಳೆ ಮೆಸೇಜ್ ಇದೆ ಸರ್, ಒಳ್ಳೆ ಮೆಸೇಜ್ ಇದೆ. ಯುವ ಬಾಸಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ಡಬಲ್ ಆಗಿದೆ. ಜನ ಫುಲ್ ಖುಷಿಯಿಂದ ಆಚೆ ಬಂದಿದ್ದಾರೆ. ಇನ್ನೂ 10 ಸಲ ನೋಡಿದ್ರೆ ಬೇಜಾರಾಗಲ್ಲ. ದೊಡ್ಡ ಮನೆ ಕೂಡಿ ಇನ್ನೂ ಎತ್ತರಕ್ಕೆ ಎಲ್ಲೋ ಬೆಳೀತಿದ್ದು ಹುಲಿ ಬಂದಿದೆ ಆಚೆ. ಇನ್ನು ನೋಡಿ ಗರ್ಜನೆ ಸ್ಟಾರ್ಟ್. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಆಮೇಲೆ ಇದು ಕತೆ ಮೇನು ಕತೆ ತುಂಬಾ ಚೆನ್ನಾಗಿ ಸಂತೋಷ ಆನಂದ್ರ ಮಾಡ್ಕೊಂಡೋಗಿದ್ದಾರೆ. ಒಳ್ಳೆ ಯಾವ್ದೋ ಒಂದು ಮೂವಿ ಮಾಡಿರೋದ ಅನ್ಸೋದೇ ಇಲ್ಲ. ಒಂದು 10-15 ಮೂವಿ ಮಾಡಿಸಿರೋ ತರ ಇದೆ. ಹೊಸ ಪ್ರತಿಭೆ ಅಂತ ಕಾಣಿಸೋದೇ ಇಲ್ಲ. ಒಳ್ಳೆ ಮೂವಿ ಕೊಡಿ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಕನ್ನಡ ಫಿಲಮ್ ಎಲ್ಲರೂ ನೋಡಿ ಆನಂದಿಸಿ. ಜೈ ಕರ್ನಾಟಕ ಮಾತೆ, ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. ಒಂದು ಡೆಲಿವರಿ ಬಾಸ್ಗೆ ದೇವರನ್ನೇ ಗೌರವ ಕೊಡಲೇಬೇಕು. ಆಮೇಲೆ ಇನ್ನೊಂದು ಇದು ಏನು ಅಂತಂದರೆ ಸ್ಪೋರ್ಟ್ಸ್ ಪರ್ಸನ್ಗೆ ಸ್ವಲ್ಪ ಏನೇನೋ ಆಗುತ್ತಲ್ಲ ಅದನ್ನು ನಿಲ್ಲಿಸಿ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟು ಕರೆಕ್ಟಾಗಿ ಒಂದು ಗೆಲುವು ಕೊಡಲೇಬೇಕು. ಅದೆಲ್ಲ ಸ್ವಲ್ಪ ಇದಾಗಬೇಕು. ಏನಂದರೆ ಯುವ ಬಾಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲಾಗಿ ಸ್ಟಂಟ್ಸ್ ಮಾಡೋರೆ. ನಾವು ಫೈಟಿಂಗ್ ಮತ್ತು ಡ್ಯಾನ್ಸಲ್ಲಿ ಅಪ್ಪು ಸರ್ನ ಕಾಣ್ಬೋದು ಸ್ಟೇಜ್ ಮೇಲೆ, ಇದು ಸ್ಕ್ರೀನ್ ಮೇಲೆ. ಖಂಡಿತ ಅಣ್ಣ, ಸ್ಟಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋರೆ. ಏನು ಅಂತಂದರೆ ಅವರು ಮಸ್ತಾಗಿ ಏನು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಸ್ಟಂಟ್ಸ್ ಮಾಡೋರೆ. ಲಾಸ್ಟ್ ಮೂಮೆಂಟ್ಗಳಲ್ಲಿ ಎಲ್ಲರೂ ಅಳ್ಕೊಂಬರ್ತಿದ್ದಾರೆ. ಯಾವ ಅದು ಟಚ್ ಆಗೇ ಆಗುತ್ತೆ. ಅಪ್ಪು ಬಾಸ್ನ ಲಾಸ್ಟಲ್ಲಿ ತೋರಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆದರೆ ಅಪ್ಪು ಬಾಸ್ನ ಯುವನಲ್ಲಿ ನೋಡಿದ್ದೀವಲ್ಲ, ಅಷ್ಟು ಸಾಕು ನಮಗೆ. ಏನಂತಂದರೆ ಅಪ್ಪು ಬಾಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಾಸ್ ಇದ್ದಾಗಲೇ ನಮ್ಮ ಯುವ ಬಾಸ್ನ ಕರೆಸ್ಬೇಕಾಗಿತ್ತು. ಏನು ಮಾಡೋಣ. ಆದರೆ ಒಂದು ಡೈಲಾಗ್ ಇದೆ ಅಣ್ಣ ಅದರಲ್ಲಿ, ಆಟದ ರೇಂಜ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಣ್ಣ. ಆಫೀಸ್ಗೆ ಹೋಗಿ ಇನ್ನೆಲ್ಲ ಮುಂದೆ ಲೆಕ್ಕ ಕೊಡ್ತವ್ರೆ. ಇನ್ನೂ ಒಂದು ಸ್ವಲ್ಪ ಹೊತ್ತಣ್ಣ ನೆಕ್ಸ್ಟ್ ಮೂವಿ ಬಂದಿಷ್ಟನ್ನ ಲೆಕ್ಕ ಚುಪ್ತ ಆಗುತ್ತೆ. ಯಾರೂ ಮುಟ್ಟಕ್ಕಾಗಲ್ಲ ದೊಡ್ಡ ಮನೆ ಲೆಗಸಿ ಕಂಪ್ಲೀಟ್ ಆಗೇ ಆಗುತ್ತೆ ಹೊರತು ಎಲ್ಲಿಗೂ ನಿಲ್ಲಲ್ಲ. 100 ವರ್ಷ ಅಲ್ಲ 200 ವರ್ಷ ಹೋದ್ರೂ ದೊಡ್ಡ ಮನೆ ಲೆವೆಲ್ಲು ದೊಡ್ಡದಾಗೆ ಇರುತ್ತೆ. ಸೂಪರ್ ಸರ್, ಎಲ್ಲರೂ ಸೂಪರ್ ಮೂವಿ. ಸೂಪರ್ ಡೈಲಾಗ್ ಸೂಪರ್ ಬ್ಲಾಕ್ ಬಸ್ಟರ್. ಅಪ್ಪು ಫಾರ್ ಎವರ್. ಸೂಪರ್. ಇಷ್ಟ ಆಯಿತು. ಫಾದರ್ ಆ್ಯಂಡ್ ಸನ್ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸು ಕಣ್ಣಲ್ಲಿ ನೀರು ಕೂಡ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ. ಅಪ್ಪು ಫಾರ್ ಎವರ್. ಎಕ್ಸಲೆಂಟ್ ಮೂವಿ. ಚರಿತ್ರೆ ಎಲ್ಲ ಇತಿಹಾಸ ಬರೆದಿಟ್ಕೊಂಡ್ರೆ ಸತ್ಯವಾಗಿ ಹೇಳ್ತಿದ್ರೆ ರಾಜವಂಶಕ್ಕೆ ಈ ಥರದೊಂದು ಪಿಕ್ಚರ್ ಬೇಕಾಗಿತ್ತು. ಎಲ್ಲ ರೆಕಾರ್ಡು ಮುರಿದೋಗಿದೆ ಸರ್. ಈ ಪಿಕ್ಚರ್ ಕಣ್ಣಲ್ಲಿ ನೀರು ಹಾಕೊಂಡು ಬಂದಿದ್ದೀವಿ ನಾವು. ಲಾಸ್ಟ್ ಒಂದು ಸೀನ್ ನೋಡೋಕ್ಕಾಗಲಿಲ್ಲ. ಅದು ಯುವ ಅವ್ರ ಆ್ಯಕ್ಟಿಂಗ್ ಮಾತ್ರ ಯಾರ ಕೈಲೂ ಅಳಿಸೋಕ್ಕಾಗಿಲ್ಲ. ಆ ರೇಂಜಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ಗ್ರೇಟ್. ಯುವರಾಜ್ ಕುಮಾರ್ನ ನಾವು ಚಿತ್ರರಂಗಕ್ಕೆ ಕರ್ಕೊಂಬಂದಿದ್ದಕ್ಕೆ ಸಾರ್ಥಕ ಆಯಿತು. ರಾಜವಂಶದಲ್ಲೇ ಇಂಥ ಒಂದು ಕುಡಿ ಬೇಕಾಗಿತ್ತು. ರಾಜವಂಶದಲ್ಲಿ ಇಂಥ ಒಂದು ಕುಡಿ ಬಂದಿದೆ. ಅದು ಅವರ ಅಭಿನಯ ಮಾಡಿದ್ದಾರೆ, ತರಬೇತಿ ತೊಗೊಂಡಿದ್ದಾರೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ. ಅದು ಅವ್ರ ತಾತನ ಹೆಸರನ್ನ ಉಳಿಸಿ ಬೆಳೆಸ್ಬಿಟ್ಟಿದ್ದಾರೆ. ಅಪ್ಪು ಅಜರಾಮಾಗಿದ್ದಾರೆ ಅನ್ನೋದಕ್ಕೆ ಇದು ಚಿತ್ರ ಸಾಕ್ಷಿ. ಮೂವಿ ಮಾತ್ರ ಏನು ಮೂವಿ ಸರ್, ಅದ್ಭುತ ಮೂವಿ ಸರ್. ಒನ್ ಆಫ್ ದಿ ಬೆಸ್ಟ್ ಮೂವಿ. ಯಾರ ಲೈಫಲ್ಲಿ ಯಾರು ಏನು ಬೇಕಾರೋ ಆಗ್ಬೋದು ನಿಜವಲ್ಲ. ಈ ಮೂವಿ ನೋಡಿದವರು ಕಣ್ಣೀರಾಗ್ತಂತೂ ವಾಪಸ್ ಬರೋಲ್ಲ. ಅದ್ಭುತ ಮೂವಿ ಸರ್. ನಿಮ್ಗೆ ಏನು ಇಷ್ಟ ಇದೆ ಸಿನಿಮಾ ಸರ್? ಎಮೋಷ್ನಲ್ ಸರ್. ತಂದೆ ಮಗನ ಬಾಂಧವ್ಯ ಅದ್ಭುತ ಆಗೈತೆ ಸರ್. ಯಾರ ಲೈಫಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು. ಒಬ್ಬ ಡೆಲಿವರಿ ನಮ್ಮ ಅಪ್ಪು ಬಾಸ್ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ನಮ್ಮ ಯುವ ಬಾಸ್ನ ಅಪ್ಪನ ನೋಡ್ತೀವಿ ಸರ್. ಪ್ರತಿಯೊಂದು ಸೀನು ಎಲ್ಲೂ ಬೇಜಾರಾಗಲ್ಲ ಸರ್. ಸಂತೋಷ ನಮ್ಗೆ ಸರ್. ನಾವು ವಾಟ್ಸಪ್ ಮಾಡ್ತೀವಿ. ಮತ್ತೆ ನಮ್ಮ ಬಾಸ್ಗೆ ಮೆಗಾ ಪವರ್ ನಮಗೆ ತಂದು ಕೊಟ್ರು ಬಾಸ್. ಸಂತೋಷ. ಮಾರ್ಕೆಟ್ಗೆ ಹೊಸ ರಾಜ ಬಂದಾಯ್ತು. ಸೂಪರ್ ಫಿಲಮ್ ಗುರು. ರೆಸ್ಪೆಕ್ಟ್ ಡೆಲಿವರಿ ಬಾಯ್ಸ್. ಯುವರಾಜನ್ಗೆ ಅಭಿಷೇಕ ಆಗಿದೆ ಇವಾಗ. ಒಳ್ಳೆ ಮೂವಿ, ಸಕ್ಕದ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲರೂ ಬಂದು ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಯುವರಾಜನ್ಗೆ ಇವತ್ತಿನ ಪಟ್ಟಾಭಿಷೇಕ ಆಗಿದೆ. ಇವಾಗ ರಾಜಂದೇ ಅವಳಿ ಸೂಪರ್ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಯುವರಾಜನ್ಗೆ ಎಂಟ್ರಿ ಅಂತೂ ಸೂಪರ್ ಆಗಿದೆ. ಈಗ ಹೊಸ ಜಾಕಿ ಬಿಟ್ಟಿದ್ದೀವಿ. ಅಷ್ಟೊಂದು ಶುರು ಆಗಿದೆ. ಇನ್ಮೇಲೆ ಜಾಕಿ ರಕ್ಷಣೆಗೆ ಬಂದಿರೋದು ಯುವರಾಜರು. ಯಾರಾದರೂ ತಡೆಯೋ ತಾಕತ್ತಿದ್ರೆ ತಡಿಬೋದು. ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಸರ್. ಫೈಟಿಂಗು ಸೂಪರ್ ಆಗಿದೆ, ಹಾಡು ಸೂಪರ್ ಆಗಿದೆ. ಆನಂದರಾಮ್ ಮತ್ತು ಸಂತೋಷ್ ಆನಂದರಾಮ್ ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿದೆ. ಇಷ್ಟು ದಿವಸ ನಾವು 2.5 ವರ್ಷದಿಂದ ನಾವು ತಡ್ಕೊಂಡಿದ್ವಲ್ಲ,
ಇದು ಇಲ್ಲಿ ತೋರಿಸಿ ಗೊತ್ತಾಗುತ್ತೆ. ನಮ್ಮ ದ್ವೇಷ, ನಮ್ಮ ನೋವು ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ಯಾವ ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರ. ಮೊದಲಾರ್ಧ ರಣದುಂದುಬಿ, ದ್ವಿತೀಯಾರ್ಧ ಇದೆಯಲ್ಲ ಮನಸ್ಸನ್ನು ತಟ್ಟುತ್ತೆ, ಹೃದಯಂಗಮವಾಗಿ ಮೂಡಿ ಬಂದಿದೆ. ಎರಡನೇ ಅವಧಿಯಲ್ಲಿ ತಂದೆ ಮಗನ ಸಂಬಂಧ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಕೊನೆ 15 ನಿಮಿಷ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಾಹಸ ದೃಶ್ಯ ಇದೆ. ಯಾರಿಗೂ ಊಹಿಸಲಾಗದು ಅಷ್ಟು ಅಂತ ತಯಾರಿ ಮಾಡ್ಕೊಂಡಿದ್ದಾರೆ ಯುವರಾಜ್ ಕುಮಾರ್. ಅದನ್ನು ನೋಡಿಯೇ ಅನುಭವಿಸಬೇಕು. ಇವತ್ತು ಅಕ್ಷರಶಃ ಅಪ್ಪು ಅಣ್ಣವರ ಹಾಗೂ ಅಪ್ಪು ಅಭಿಮಾನಿಗಳಿಗೆ ಒಂದು ಹಬ್ಬದ ರೀತಿ. ಆ ತಯಾರಿ ಏನು ನಡೆಸಿದ್ರು 2-3 ವರ್ಷ ನಾನು ಗೆಲ್ಲಬೇಕು ಅಂತ, ಆ ಗೆಲುವನ್ನು ಈ ಚಿತ್ರದ ಮೂಲಕ ನೋಡ್ಬೋದು. ಇಂಥ ಒಂದು ಅದ್ಭುತವಾದ ಚಿತ್ರವನ್ನು ಕಟ್ಕೊಟ್ಟಿದ್ದಂತಹ ಹೊಂಬಾಳೆ ಸಂಸ್ಥೆಗೂ ಸಂತೋಷ್ ಆನಂದರಾಮ್ ಒಬ್ಬ ಯುವ ನಟನನ್ನು ಹೇಗೆ ಪ್ರಸ್ತುತಪಡಿಸಬೇಕು ತೆರೆ ಮೇಲೆ, ಇದಕ್ಕಿಂತ ಅದ್ಭುತವಾಗಿ ಬೇರೆ ಯಾರೂ ಪ್ರಸ್ತುತಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ ಯುವರಾಜ್ ಕುಮಾರ್. ಇವತ್ತು ರಣಘೋಷ ಇದೆ, ನಾನು ಬಂದಿದ್ದೀನಿ, ಯಾರಿದ್ದೀರಿ ಮುಂದೆ, ಅದು ಇವತ್ತು ಘೋಷಣೆ ಆಗಿದೆ. ಪ್ರತಿಯೊಬ್ಬರು ಇದು ಚಿತ್ರಮಂದಿರ ಬಿಟ್ಟು ಹೋಗಬೇಕಾದ್ರೆ ಕಣ್ಣಾಲಿಗಳು ತೇವಗೊಳ್ಳುತ್ತೆ. ಆ ಸಂಬಂಧಗಳನ್ನು ಅಷ್ಟು ಮೌಲ್ಯಯುತವಾಗಿ ತೋರಿಸಿದ್ದಾರೆ. ದೊಡ್ಡ ಮನೆ ಕುಟುಂಬ ಯಾವಾಗಲೂ ಅಷ್ಟೇ, ಅಣ್ಣವ್ರ ಚಿತ್ರದಲ್ಲಿ ದಾಸರ ಪದಗಳು ಬರ್ತಾ ಇತ್ತು, ವಚನಕಾರರು ಬರ್ತಾ ಇತ್ತು. ಇಲ್ಲಿ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ತೋರಿಸಿದ್ದಾರೆ. ಅಂದರೆ ಮೌಲ್ಯಗಳಿಗೆ ಎಷ್ಟು ಒತ್ತು ಕೊಡ್ತಾರೆ ಅನ್ನೋ ತೋರಿಸಿದ್ದಾರೆ. ಈ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಎಲ್ಲರಿಗೂ ಅಭಿನಂದನೆಗಳು. ಫಿಲಮ್ ಚೆನ್ನಾಗಿತ್ತು, ಬೆಂಕಿ ಫಿಲಮ್, ಎಲ್ಲರೂ ನೋಡಲೇಬೇಕು. ಫಿಲಮ್ ಚೆನ್ನಾಗಿದೆ. ಒಂದೊಂದು ಡೈಲಾಗು ಬೆಂಕಿ 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 ಮೋಟಿವೇಶನಲ್ ಮೂವಿ ಈ ತರ ಮಾಡಕ್ ಹೇಳ್ರಿ ಎಲ್ಲ ಹೀರೋಗಳಿಗೆ. ಮಾತ್ರ ಮಾಡೋದು. ಅಪ್ಪು ಬಾಸ್ ಫೀಲ್ಸ್ ಎಲ್ಲ ಕೊಟ್ಟವ್ರು ಇಲ್ಲಿ. ನಮ್ಮ ಬಾಸ್ ಅವರೇ ಜೀವಂತಾಗ ಅವರೇ. ಬರ್ರಿ ಆಕ್ಟಿಂಗ್ ಬಗ್ಗೆ ಹೇಳಿದ್ರೆ ಫಸ್ಟ್ ಮೂವಿ ಇದು ನೋಡ್ರಿ. ಯಾರು 50ನೇ ಫಿಲಮ್ ಅಲ್ಲ 150ನೇ ಫಿಲಮ್ ತರ ಐತೆ ನೋಡ್ರಿ. ಸರ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಹೇಳಿದ್ರು ಒಂದು ಇಂಟರ್ವ್ಯೂಯಲ್ಲಿ ಕಾಲರ್ ಎತ್ಕೊಂಡು ತಿರುಗ್ತೀವಿ ಅಂತ. ಇವತ್ತು ನಾವು ಕಾಲರ್ ಎತ್ಕೊಂಡು ತಿರುಗ್ತಾ ಇದ್ದೀವಿ. ಅಪ್ಪು ಬಾಸ್ಗೆ, ಆನಂದರಾಮ್ಗೆ. ಯುವ ಆರಂಭ ಅಣ್ಣ, ನಮ್ಮ ಬಾಸ್ ಇರ್ಬೇಕಿತ್ತು ಅಣ್ಣ, ಅಷ್ಟೇ ಏನು ಹೇಳೋಣ. ಬಾಸ್ ಇದಾರಣ್ಣ, ಎಲ್ಲೂ ಹೋಗಿಲ್ಲ. ಈ ತರ ಡಬ್ಯೂ ಫಿಲಿಮ್ ಮಾಡಕ್ಕೂ ಡಮ್ ಬೇಕಲ್ಲೇ. ಹೇಳಿ ಸರ್ ಸಿನಿಮಾ ಸೂಪರ್ ಆಗಿತ್ತು ಸರ್. ಈ ಫಿಲಮ್ 100 ಪಕ್ಕ ಅಲ್ಲ, 150-100 ಹೋಗೇ ಹೋಗುತ್ತದೆ ನಿಮ್ಗೆ ಏನು ಇಷ್ಟ ಆಯಿತು ಸಿನಿಮಾ ಸರ್. ಸಿನಿಮಾದಲ್ಲಿ ಓವರಾಲ್ ಏನು ಇಷ್ಟ ಆಯಿತು ಸರ್? ತಂದೆ ಪಾರ್ಟಿ ಇದೆಯಲ್ಲ ಸೂಪರ್ ಸರ್, ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಪ್ಪು ಬಾಸ್ ಥರನೇ ಆ್ಯಕ್ಟಿಂಗ್ ಮಾಡಿದಾರಣ್ಣ, ಅದು ಸರ್ ಯಾರು ಮಾಡೋಕ್ಕಾಗಲ್ಲ. ಈ ಅಪ್ಪು ಬಾಸ್ ಎಲ್ಲೂ ನೋಡಬೇಡಿ, ಯುವಾದಲ್ಲಿ ನೋಡ್ತಾ ಇದ್ದೀರಾ, ಅಪ್ಪು ಬಾಸ್ ಯುವಾದಲ್ಲೇ ಕಾಣಿಸ್ತಾರೆ ಸರ್. ಪ್ರತಿಯೊಬ್ಬರು ಯಾರೇ 6 ವರ್ಷದಿಂದ 60 ವರ್ಷ ಹುಡುಗರು ವಯಸ್ಸವ್ರು ಪ್ರತಿಯೊಬ್ಬರು ಕಣ್ಣೀರ ಕೊರಗೆ ಬಂದೇ ಬರ್ತಾರೆ ಸರ್. ಒಂದು ಮಾತಿದೆ, ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಹೀರೋ ಇಲ್ಲ ಸರ್. ನಿಜವಾಗ್ಲೂ ಅಪ್ಪ ಮಗನ ಬಾಂಧವ್ಯದಿಂದ ತೋರಿಸಿದ್ದಾರೆ. ಕಣ್ಣಲ್ಲಿ ನಿಜ ಈಗಲೂ ಅಳುವು ಬರ್ತಿದೆ ಸರ್, ಮಾತಾಡೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿ ವರ್ಣಿಸಿದ್ರೆ ಸಂತೋಷ್ ಆನಂದರಾಮ್. ಒಂದೊಳ್ಳೆ ಕನ್ನಡ ಚಿತ್ರಕ್ಕೆ ಒಂದೊಳ್ಳೆ ಕೊಡುಗೆ ಸರ್ ಚಿತ್ರ. ಹೇಳಿ ಸರ್ ಸಿನಿಮಾ. ಸರ್ ದಮ್ ಇರೋರು ಕಾಂಪ್ರಮೈಸ್ ಆಗ್ತಾರೆ, ದಮ್ ಇಲ್ಲದೆ ಇರೋರು ಎದುರಿಸೋರಿಗೆ ಎದುರ್ತಾರೆ. ಅದು ನಮ್ಮ ಯುವ ಬಾಸ್ ಪವರ್ ಸರ್. ಎಲ್ಲೂ ಹೋಗಿಲ್ಲ ಸರ್, ನಮ್ಮ ಹತ್ರ ಇದ್ದಾರೆ, ಅವ್ರು ಎಲ್ಲೂ ಹೋಗಿಲ್ಲ. ಒಂದೊಂದು ಫೈಟ್ ಆಗಲಿ, ಒಂದೊಂದು ಸ್ಟಂಟ್ ಆಗಲಿ. ಕೈಲಾಸದಲ್ಲಿರೋದು ಒಬ್ಬನೇ ಶಿವ, ಆದರೆ ಕೈಲಾಸಕ್ಕೆ ಕಳಿಸೋದು ನಮ್ಮ ಯುವ. ಸೂಪರ್ ಸರ್. ತಂದೆ ಮಗನ ಬಾಂಧವ್ಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸಿನಿಮಾ. ಸಂತೋಷ್ ಆನಂದರಾಮ್ ಮತ್ತೆ ಕಮ್ಬ್ಯಾಕ್ ಮೂವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮಲ್ಲೇ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಯಾವಾಗಲೂ. ಅಪ್ಪು ದೇವಸ್ಥಾನ, ಅಪ್ಪು ಬಾಸ್ಗೆ. ನಾವು ಕಳ್ಕೊಂಡ್ಬಿಟ್ವಿ ಅಂದ್ಕೊಂಡ್ವಿ. ಈ ಫಿಲಮಲ್ಲಿ ಎಲ್ಲ ಕಾಣ್ತಾರೆ. ಅಪ್ಪು ಪ್ರತಿಯೊಂದು ಹೆಜ್ಜೆಲ್ಲೂ ಕಾಣ್ತಾರೆ. ಸೆಂಟಿಮೆಂಟ್ ಇದೆ, ಒಳ್ಳೆ ಫೈಟ್ಸ್ ಇದೆ, ಹಾಡಿದೆ, ಎಮೋಷನ್ ಇದೆ, ಏನಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದು ಡ್ಯಾನ್ಸ್ ಇದೆ. ಯಾರು ಮಿಸ್ ಮಾಡ್ಕೊಬಿಡಿ, ದಯವಿಟ್ಟು ಬನ್ನಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಜೈ ಅಪ್ಪು ಬಾಸ್. ದಯವಿಟ್ಟು ಬನ್ನಿ ಅಂತ ನಾವು ಕರೆಯೋದಿಲ್ಲ ಸರ್. ಅಪ್ಪು ನೋಡ್ಕೊಂಡು ಬಂದೇ ಬರ್ತಾರೆ. ನಮ್ಮ ಕನ್ನಡ ಯಾವತ್ತು ಎಲ್ಲೋ ಹೋಗಲ್ಲ, ಬಂದೇ ಬರುತ್ತೆ. ತುಂಬಾ ಚೆನ್ನಾಗಿದೆ, ಅದಕ್ಕೆ ಎಮೋಷನ್ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಇಷ್ಟು ಮಾತಾಡಿದ್ದೀನಿ. ಮಾತಾಡ್ತಾನೆ ಇರಲಿಲ್ಲ ಸರ್. ಅಪ್ಪುನ ಪ್ರತಿಯೊಂದು ಸೀನಲ್ಲೂ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು. ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ಜನಗೆ, ದಯವಿಟ್ಟು ಫಿಲಮ್ ನೋಡಿ. ಅಪ್ಪು ಅವರು ತುಂಬ ಚೆನ್ನಾಗಿದೆ ಸರ್, ದಯವಿಟ್ಟು ಯಾರು ಮಿಸ್ ಮಾಡಿಬಿಡಿ. ನಾನು ಮೊದಲನೇ ಸಲ ಇದು ಮಾತಾಡ್ತಾ ಇರೋದು, ನಂಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಎಮೋಷನ್ಗೆ ತುಂಬ ಚೆನ್ನಾಗಿದೆ. ರಾಜ್ಕುಮಾರ್ ಮನೆತನ ಉಳಿತಲ್ಲ, ಅದೊಂದು ಹೆಮ್ಮೆ ಆಯಿತು. ನಮ್ಮ ಮನೆತನ ಉಳಿದಂಗೆ ಅಷ್ಟು ಹೆಮ್ಮೆ ಆಯಿತು ಸರ್.
ಪಂಚಿಂಗ್ ಡೈಲಾಗ್ಸ್ ಬಗ್ಗೆ ಹೇಳೋದಾದ್ರೆ ಸುಮಾರು ಪಂಚಿಂಗ್ ಡೈಲಾಗ್ಸ್ ಸೂಪರ್ ಆಗಿದೆ ಸರ್. ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಸಾಕದು ಪಂಚಿಂಗ್ ಡೈಲಾಗ್. ನಮ್ಗೆ ಅರ್ಥ ಆಗೋದು ಬೇಡ, ಅವ್ರನ್ನ ಯಾರು ಪ್ರೀತಿ ಸರ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸರ್. ಫೈಟಿಂಗು ಸ್ಟೆಂಟು ಏನು ಚೆನ್ನಾಗಿಲ್ಲ ಅಂತ ಕೇಳಿ, ಪ್ರತಿಯೊಂದು ಇದೆ. ಫ್ಯಾಮಿಲಿ ಸ್ಟೋರಿ ಇದೆ, ಬಂದು ನೋಡಿ ಸರ್. ನಾನು ಟಿಕೆಟ್ ಕೊಡಿಸ್ತೀನಿ, ಬನ್ನಿ, ಎಲ್ರಿಗೂ ಕೊಡಿಸ್ತೀನಿ, ಬನ್ನಿ. ತುಂಬಾ ಚೆನ್ನಾಗಿದೆ, ಸೆಂಟಿಮೆಂಟು ಇದೆ. ಅಲ್ಟಿಮೇಟ್ ಬೆಲೆ ಕಟ್ಟಕ್ಕೆ ಚಾನ್ಸ್ ಇಲ್ಲ. ನಮ್ಮ ಅಪ್ಪನ ಎಲ್ಲೂ ಕಳ್ಕೊಂಡಿಲ್ಲ, ಇಲ್ಲೇ ಇದ್ದಾರೆ ಅಪ್ಪು. ನೆಕ್ಸ್ಟ್ ಬರ್ತೀನಿ. ಆಹಾ, ಅದಕ್ಕೆ ನಾವು ಹೇಳ್ತಾ ಇದ್ದಿಲ್ಲ ಸರ್, ನಾನು ಎಮೋಷನಲ್, ತುಂಬ ಎಮೋಷನಲ್ ಆಗ್ಬಿಟ್ಟಿದೆ ಫಿಲಮ್. ಇನ್ನೂ 10 ಸಲ ನೋಡ್ಬೇಕು ನಾನು. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಸರ್, ಮೊದಲನೇದಾಗಿ JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೈಸೂರಲ್ಲಿರೋ ಅರಮನೆನ ಬೆಂಗಳೂರು JP ನಗರ ಸಿದ್ದೇಶ್ವರ ಥಿಯೇಟರ್ ತಗೊಂಬಂದಾರಲ್ಲ, ಅದಕ್ಕೋಸ್ಕರ ನಮ್ಮ ರಾಜವಂಶದ ಅಭಿಮಾನಿಗಳು JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಎಲ್ರಿಗೂ ಜಯವಾಗಲಿ, ಶುಭವಾಗಲಿ. ಒಂದು ರಾಜವಂಶ ಚಿತ್ರ ಹೆಂಗಿರಬೇಕು, ಏನು ಅಲಂಕಾರ ಮಾಡಬೇಕು ಅಂತೇಳಿ ನಮ್ಮ JP ನಗರದ ಸಿದ್ದೇಶ್ವರ ಥಿಯೇಟರ್ನವ್ರು ಮಾಡಿ ತುಂಬ ಅಲಂಕಾರವಾಗಿ ತೋರಿಸಿದ್ದಾರೆ. ಚಿತ್ರ ಅಷ್ಟೇ ಅಲ್ಟಿಮೇಟ್ಲಿ ಆಗಿದೆ. ರಾಜವಂಶಕ್ಕೆ ಇದೊಂದು ಚಿತ್ರ, ಇತಿಹಾಸದ ಚಿತ್ರ ಬೇಕಾಗಿತ್ತು. ಈಗ ಇದನ್ನು ಸಾರ್ವಜನಿಕರ ಎದುರಿಗೆ ಮುಂದೆಗಡೆ ಇಟ್ಟಿದ್ದಾರೆ. ಸಂತೋಷ್ ಆನಂದರಾಮ್ಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು. ಇನ್ನೊಂದು ನಾವು ಕೊನೆಯಲ್ಲಿ ಅಣ್ಣವರಾಗಲಿ ಪುನೀತ್ ಅವರಾಗಲಿ ನೋಡ್ತಾ ಇದ್ದಾರೆ, ನಮಗೆ ಭಾವುಕರಾಗ್ತಾ ಇದ್ದೀವಿ ಅಷ್ಟೇ ಹೊರತು ಬೇರೆ ಏನಿಲ್ಲ. 10 ನಿಮಿಷಕ್ಕೂ ಟ್ವಿಸ್ಟ್ ಇದೆ ಸರ್ ಈ ಪಿಕ್ಚರ್ನಲ್ಲಿ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ಟ್ವಿಸ್ಟ್ ಇದೆ. 10 ನಿಮಿಷಕ್ಕೆ ನೀವು ಮರೆಯೋಕ್ಕಾಗಿರೋಂಥ ಡೈಲಾಗ್ ಇದೆ. ಯಾವ ಚಿತ್ರದಲ್ಲ ನೋಡೋಕ್ಕಾಗಿರೋಂಥ ಸಂಭಾಷಣೆ ಇದೆ, ಯಾವ ಚಿತ್ರದಲ್ಲಿ ನೋಡೋಕ್ಕಾಗಿರೋಂಥ ಒಂದು ಕಳಕಳಿಯ ಮೆಸೇಜ್ ಇದೆ. ಅದ್ರ ಬಿಟ್ಟು ಬೇರೆ ಇನ್ನೇನು ಆಡಂಬರ ತೋರಿಸಿಲ್ಲ. ಕತೆ ಏನು ಬೇಕು ಅದನ್ನು ಮಾತ್ರ ಬಳಸ್ಕೊಂಡಿದ್ದಾರೆ. ಚಿತ್ರ ಹೈ ಕ್ಲಾಸ್ ಹಿಟ್ ಆಗಿದೆ. ಚಿತ್ರಮಂದಿರಕ್ಕೆ ಇನ್ನೇನು ಇಲ್ಲ ಬೇಕಾಗಿರೋದು, ನಾವು ಸಾರಥಿಗಳು ಬಂದು ಹೋಗ್ತಾ ಇರೋದಷ್ಟೇ ಕೆಲಸ. ಡಾಕ್ಟರ್ ರಾಜವಂಶ ಅಜರಾಮರವಾಗಿ ಇರೋದೇ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿದೆ. ಅಂದರೆ ಬೇರೆ ಕಣ್ಣಪ್ಪ 54ನೇ ಇಸ್ವಿಲಿ ಯಾವಾಗ ಸಾಕ್ಷಿ ಆಯಿತೋ, ಇವು 2024ಕ್ಕೆ ಯುವರಾಜ್ ಕುಮಾರ್ ತಿರುಗಿ ಬುನಾದಿ ಹಾಕಿದ್ದಾರೆ. ಹಂಗಾಗಿ ಯುವರಾಜ್, ಪುನೀತ್ ರಾಜ್ಕುಮಾರ್, ಅಣ್ಣವರು, ರಾಜವಂಶ ಎಲ್ಲೂ ಹೋಗಿಲ್ಲ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ. ಸಂತೋಷ್ ಆನಂದರಾಮ್ಗೆ ಹ್ಯಾಂಡ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ.